ಪ್ರಥಮ್ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರ. ಮಕ್ಕಳೇ, ಇಂದಿನ ಸಂಚಿಕೆಯಲ್ಲಿ ನಾವು ಆಯ್ಕೆಗಳು ಈ ವಿಷಯದ ಬಗ್ಗೆ ಮಾತನಾಡೋಣ. ಮಕ್ಕಳೇ, ಸರಿಯಾದ ಆಯ್ಕೆ ಮಾಡುವ ಪ್ರಾಮುಖ್ಯತೆ ಏನು, ಅದರ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ನಿಮ್ಮಲ್ಲಿ ಹೆಚ್ಚಿನ ಮಕ್ಕಳು ಹದಿಹರೆಯದವರಾಗಿರ್ತೀರಾ ಮತ್ತು ನೀವು ಆಯ್ಕೆಗಳನ್ನ ನಿಮಗೆ ಬೇಕಾದ ಚಾಯ್ಸ್ ಏನು ಅಂತ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದೀರಾ. ಆಯ್ಕೆ ಮಾಡುವುದು ಅಂದ್ರೆ ನಿಮಗೆ ತುಂಬಾ ಆಪ್ಷನ್ಗಳಿದ್ದಾಗ, ತುಂಬಾ ಪರ್ಯಾಯಗಳಿದ್ದಾಗ ಅದರಲ್ಲಿ ಯಾವುದು ಉತ್ತಮವಾದದ್ದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ತೀರಾ, ಅದನ್ನ ನಿರ್ಧರಿಸ್ತೀರಾ. ಅದನ್ನೇ ನಾವು ಆಯ್ಕೆ ಮಾಡುವುದು, ಸರಿಯಾದ ಆಯ್ಕೆ ಮಾಡುವುದು ಅಂತ ಹೇಳ್ತೀವಿ. ಮಕ್ಕಳೇ, ನಿಮಗೆ ಹಲವಾರು ಆಯ್ಕೆಗಳಿರುತ್ತದೆ. ನೀವು ಸ್ನೇಹಿತರೊಂದಿಗೆ ಮಾತಾಡ್ಬೋದು, ಅಥವಾ ಅವರೊಂದಿಗೆ ಆಟ ಆಡ್ಬೋದು, ಅವರೊಂದಿಗೆ ಮೋಜು ಮಸ್ತಿ ಮಾಡಿ ಸಮಯವನ್ನ ಕಳೀಬಹುದು, ಅಥವಾ ನೀವು ಮೊಬೈಲ್ ಫೋನ್ ನೋಡ್ಕೊಂಡು ಅಥವಾ ಟಿವಿ ನೋಡ್ಕೊಂಡು ಅಥವಾ ಗಾಸಿಪ್ ಅಲ್ಲಿ ಮಾತಾಡ್ಕೊಂಡು ಸಮಯವನ್ನ ಟೈಮ್ ಪಾಸ್ ಮಾಡ್ಬೋದು. ಹೀಗೆ ಹಲವಾರು ಆಯ್ಕೆಗಳಿರುತ್ತದೆ. ಅಡುಗೆ ಮನೆಯಲ್ಲಿ ನಿಮ್ಮ ತಾಯಿಗೆ ನೀವು ಸಹಾಯ ಮಾಡ್ಬೋದು, ಅಥವಾ ನಿಮ್ಮ ತಂದೆಯ ಕೆಲಸದಲ್ಲಿ ಸಹಾಯ ಮಾಡ್ಬೋದು. ಹೀಗೆ ಹಲವು ಆಯ್ಕೆಗಳಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಆಯ್ಕೆಗಳನ್ನ ಮಾಡೋದು ಬಹಳ ಮುಖ್ಯವಾಗಿರುತ್ತದೆ. ಹಿರಿಯರ ಬುದ್ಧಿವಂತಿಕೆ. ಮಕ್ಕಳೇ, ನೀವು ಕೆಲವು ಮುಖ್ಯವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆಯನ್ನ ಸ್ವೀಕರಿಸಬೇಕು. ಹಿರಿಯರ ಜೊತೆ ಕುಳಿತು ಮಾತನಾಡಿ, ಚರ್ಚೆ ಮಾಡಿ ನಿಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಕಾರಣ ಏನು ಅಂತಂದ್ರೆ, ಹಿರಿಯರು ನಿಮಗಿಂತ ಜೀವನದಲ್ಲಿ ಹೆಚ್ಚು ಅನುಭವವನ್ನ ಹೊಂದಿದ್ದಾರೆ ಮತ್ತು ಹೆಚ್ಚು ಜ್ಞಾನವನ್ನ ಕೂಡ ಹೊಂದಿರ್ತಾರೆ. ಅಂತಹವರ ಸಲಹೆಯನ್ನು ತೆಗೆದುಕೊಳ್ಳೋದ್ರಿಂದ ನೀವು ಮಾಡುವ ಆಯ್ಕೆ ಸುಲಭವಾಗುತ್ತದೆ ಮತ್ತು ನೀವು ಅದರಲ್ಲಿ ವೈಫಲ್ಯವನ್ನ ಹೊಂದುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತದೆ. ಸ್ನೇಹಿತರನ್ನು ಬುದ್ಧಿವಂತಿಕೆಯಿಂದ ಆರಿಸುವುದು. ಮಕ್ಕಳೇ, ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಯುವರ್ 5 ಫ್ರೆಂಡ್ಸ್ ಡಿಫೈನ್ ಯು ಅಂತ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎಂತಹದ್ದು ಅನ್ನೋದನ್ನ ತಿಳ್ಕೋಬೇಕಾದ್ರೆ ನಾವು ಅವರ ಸ್ನೇಹಿತರ ಗ್ರೂಪ್ ಹೇಗಿದೆ ಅಂತ ನೋಡಿದ್ರೆ ಸಾಕು, ಆ ವ್ಯಕ್ತಿ ಇಂಥ ವ್ಯಕ್ತಿತ್ವದವರು ಅಂತ ಹೇಳ್ಬಿಡ್ಬೋದು. ಯಾಕೆಂದ್ರೆ ಸ್ನೇಹ ಅನ್ನೋದು ಒಬ್ಬ ವ್ಯಕ್ತಿಯ ಮೇಲೆ ತೀವ್ರವಾದ ಪ್ರಭಾವ ಬೀರುತ್ತದೆ. ಹೀಗಾಗಿ ಮಕ್ಕಳೇ, ನಾವು ಸ್ನೇಹಿತರನ್ನ ಆಯ್ಕೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಕೆಟ್ಟ ಅಭ್ಯಾಸಗಳಿರುವ ಸ್ನೇಹಿತರು ಆಯ್ಕೆ ಮಾಡಿದಾಗ ನಮಗೆ ಕೆಟ್ಟ ಅಭ್ಯಾಸಗಳನ್ನ ಅವರು ಹರಡಬಹುದು. ಒಳ್ಳೆಯ ಅಭ್ಯಾಸಗಳಿರುವ ಸ್ನೇಹಿತರಿಂದ ನಾವು ಉತ್ತಮ ಅಭ್ಯಾಸಗಳನ್ನ ಕಲಿಯಬಹುದು. ಪ್ರಾಮಾಣಿಕತೆ ಅತ್ಯುತ್ತಮ ನೀತಿ. ಮಕ್ಕಳೇ, ಮನುಷ್ಯ ಅಂದ್ಮೇಲೆ ನಾವೆಲ್ಲರೂ ಒಂದಲ್ಲ ಒಂದ್ ರೀತಿ ಕೆಲವು ತಪ್ಪುಗಳನ್ನ ಮಾಡೇ ಇರ್ತೀವಿ. ಅದನ್ನ ಸರಿಪಡಿಸ್ಕೋಬೇಕು ಅನ್ನೋದಕ್ಕೆ ಉತ್ತಮ ಮಾರ್ಗ ಏನು ಅಂದ್ರೆ, ನಾವು ಸತ್ಯವನ್ನ ಹೇಳುವುದು ಮತ್ತು ನಮ್ಮನ್ನ ನಾವು ಸರಿಪಡಿಸಿಕೊಳ್ಳುವುದು. ಆದ್ರೆ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವೇನಾದ್ರೂ ತಪ್ಪು ಮಾಡಿದಾಗ ಯಾವುದೋ ಒಂದು ಶಿಕ್ಷೆಯ ಭಯದಿಂದ, ಅಂದ್ರೆ ನಮ್ಗೆ ಅವಮಾನ ಆಗ್ಬೋದು ಅಥವಾ ನಮ್ಮನ್ನ ಬೇರೆಯವರು ಕೀಳಾಗಿ ಕಾಣ್ಬೋದು, ಯಾವುದೋ ಒಂದು ಉದ್ದೇಶದಿಂದ ನಾವು ಸುಳ್ಳನ್ನ ಹೇಳಲು ಆಯ್ಕೆ ಮಾಡುತ್ತೇವೆ. ಆದ್ರೆ ಯಾವುದೋ ಒಂದು ಹಂತದಲ್ಲಿ ನಾವು ಸುಳ್ಳು ಹೇಳಿರೋದು ಗೊತ್ತಾದಾಗ ನಮ್ಮ ಇಡೀ ಕುಟುಂಬ ಅಥವಾ ಸಮಾಜ ನಿಮ್ಮನ್ನ ಸುಳ್ಳುಗಾರ ಅಂತ ಕರೀತದೆ. ಸತ್ಯವನ್ನು ಹೇಳುವ ಮೂಲಕ ನಾವು ಶಿಕ್ಷೆಯನ್ನ ಕಡಿಮೆ ಮಾಡ್ಕೋಬಹುದು. ಆದ್ರೆ ನಮಗೆ ಮುಂದೆ ನಾವು ಹೇಳಿರುವುದು ಸುಳ್ಳು ಅಂತ ಗೊತ್ತಾದಾಗ ಅದರ ನೋವು ಬಹಳ ಹೆಚ್ಚಾಗಿರುತ್ತದೆ. ಉದಾಹರಣೆಗೆ, ಪರೀಕ್ಷೆಯ ಮೊದಲು ನೀವು ಉತ್ತಮ ಅಂಕಗಳನ್ನು ಗಳಿಸಲು ಅಥವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗತ್ತೆ, ಕಷ್ಟಪಟ್ಟು ಓದ್ಬೇಕಾಗತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಆದ್ರೆ ಅದ್ರ ಬದಲಾಗಿ ನಾವು ಏನೇನೋ ಸುಳ್ಳು ಹೇಳ್ಕೊಂಡು ನಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇರ್ತೀವಿ. ಅದರ ಪರಿಣಾಮ ನಮ್ಗೆ ಕೊನೆಯಲ್ಲಿ ರಿಸಲ್ಟ್ ಬಂದಾಗ ಗೊತ್ತಾಗತ್ತೆ. ನಾವು ನಮ್ಮ ಪರೀಕ್ಷೆನಲ್ಲಿ ವಿಫಲವಾದಾಗ ನಾವು ಇಡೀ ಒಂದು ವರ್ಷವನ್ನ ನೀವು ಕಳೆದುಕೊಂಡಿರ್ತೀರಾ.
ಮಾತ್ರವಲ್ಲದೆ ಜನರು ನಿಮ್ಮನ್ನ ಕೆಟ್ಟದಾಗಿ ಕೂಡ ನೋಡ್ತಾರೆ. ಇತರರಿಗಾಗಿ ಕಾಳಜಿಯನ್ನ ತೋರಿಸುವುದು. ನಿಮಗೆ ಸ್ವಲ್ಪ ಹಣ ಇರೋ ಒಂದು ಪರ್ಸ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಈಗ ನಿಮಗೆ ಆಯ್ಕೆ ಇದೆ, ನೀವು ಅದನ್ನ ನೀವೇ ಇಟ್ಕೊಂಡ್ಬಿಡ್ಬೋದು. ಅದರಲ್ಲಿರೋ ಹಣವನ್ನ ನಿಮ್ಮ ಸ್ನೇಹಿತರೊಂದಿಗೆ ಮೋಜು ಮಸ್ತಿ ಮಾಡಿ ಕಳೆದು ಬಿಡಬಹುದು. ಅಥವಾ ಅದನ್ನ ಪೊಲೀಸ್ ಠಾಣೆಗೆ ತಗೊಂಡು ಹೋಗಿ ಆ ಪರ್ಸ್ ಮಾಲೀಕ ಯಾರು ಅಂತ ಹುಡುಕಿ ಅಂತ ಅವರಿಗೆ ಹೇಳಿ ಅದನ್ನ ಅವ್ರಿಗೆ ವಾಪಸ್ ಹಿಂತಿರುಗಿಸಬಹುದು. ನಿಮ್ಗೆ ಈಗ 2 ಆಯ್ಕೆ ಇದೆ ಮಕ್ಕಳೇ. ಯಾಕೆ ಅಂದ್ರೆ ಹಣ ತುಂಬಾ ಇಂಪಾರ್ಟೆಂಟು. ಅದು ಯಾರಿಗೋ ತುಂಬಾ ಕಷ್ಟದಲ್ಲಿರೋರ್ಗೆ ಸೇರಿರೋ ಹಣ ಆಗಿರ್ಬೋದು. ಆ ಕುಟುಂಬದಲ್ಲಿ ಯಾರಿಗೋ ಅನಾರೋಗ್ಯ ಇರ್ಬೋದು, ಅವರಿಗೆ ಔಷಧಿಗಳನ್ನ ಖರೀದಿಸೋದಕ್ಕೆ ಇಟ್ಟಿರುವಂತ ಹಣ ಆಗಿರ್ಬೋದು, ಅಥವಾ ಆಹಾರವನ್ನ ಖರೀದಿಸೋದಕ್ಕೆ ಇಟ್ಟಿರೋ ಹಣ ಆಗಿರ್ಬೋದು. ನೀವು ಆ ಹಣವನ್ನ ಹಿಂತಿರುಗಿಸಿದ್ರೆ ಅದು ನಿಮ್ಮ ಪ್ರಾಮಾಣಿಕತೆಯನ್ನ ತೋರಿಸುತ್ತದೆ ಮತ್ತು ಇತರರಿಗೆ ನಿಮ್ಮ ಬಗ್ಗೆ ನೀವು ಕಾಳಜಿಯನ್ನ ಹೊಂದಿರೋದನ್ನ ತೋರಿಸುತ್ತೆ. ಕೆಟ್ಟ ಅಭ್ಯಾಸಗಳಿಂದ ದೂರ ಇರೋಣ. ನೀವು ಧೂಮಪಾನ, ಮದ್ಯಪಾನ ಮಾಡುವ ವ್ಯಕ್ತಿಗಳನ್ನ ನೋಡಿರ್ತೀರಿ. ಅವರು ತಮ್ಮ ಆರೋಗ್ಯನ ತಾವೇ ಹಾಳು ಮಾಡ್ಕೊಳ್ತಾ ಇರ್ತಾರೆ. ಮಕ್ಕಳೇ, ದೇವರು ಈ ಒಂದು ನಮಗೆ ಅದ್ಭುತವಾದ ದೇಹ ರಚನೆಯನ್ನ ನೀಡಿದ್ದಾರೆ. ಆರೋಗ್ಯ ಅನ್ನೋದು ಅದನ್ನ ಕಳ್ಕೊಂಡಾಗ ಮಾತ್ರ ನಮಗೆ ಅದರ ಬೆಲೆ ಏನು ಅನ್ನೋದು ಗೊತ್ತಾಗತ್ತೆ. ಆದ್ರೆ ಆ ವ್ಯಕ್ತಿಗಳು ಆ ದೇಹವನ್ನ ಹಾಳು ಮಾಡ್ಕೊಳ್ತಾ ಇರ್ತಾರೆ. ಅವರು ತಮಗ್ ತಾವೇ ತೊಂದರೆ ತಂದ್ಕೊಳ್ಳೋದೇ ಅಲ್ಲದೆ ಅವರ ಕುಟುಂಬದವ್ರಿಗೂ ಕೂಡ ನೋವನ್ನ ತರ್ತಾ ಇರ್ತಾರೆ. ಈ ಎಲ್ಲ ಕೆಟ್ಟ ಅಭ್ಯಾಸಗಳಿಂದ ನಾವು ದೂರ ಇರುತ್ತೇವೆಂದು ಪ್ರತಿಜ್ಞೆ ಮಾಡೋಣ. ತಮಾಷೆಗೋಸ್ಕರನೋ ಅಥವಾ ಏನಾಗತ್ತೆ ಟೆಸ್ಟ್ ಮಾಡ್ಬಿಡೋಣ ಅಂತ ಪರೀಕ್ಷಿಸಲೋಗೋಸ್ಕರನೋ ಅಥವಾ ಕುತೂಹಲಕ್ಕೋಸ್ಕರನೋ ಈ ಎಲ್ಲ ಕೆಟ್ಟ ಅಭ್ಯಾಸಗಳ ಹತ್ರವೂ ಕೂಡ ನೀವು ಸುಳಿಬಾರದು. ಅಂತಹ ವ್ಯಕ್ತಿಗಳು ನಿಮ್ಮನ್ನು ಪುಸಲಾಯಿಸಲು ಬಂದ್ರೆ ಖಂಡಿತ ನಮಗೆ ಇದು ಬೇಡ ಅಂತ ಹೇಳೋ ಧೈರ್ಯ ನಿಮ್ಮಲ್ಲಿ ಇರಬೇಕು. ಈ ವಿಷಯಗಳ ಬಗ್ಗೆ ಮಾತನಾಡಿ. ನಿಮ್ಮ ಭವಿಷ್ಯದ ಅಧ್ಯಯನಕ್ಕಾಗಿ ಯಾವ ಕೋರ್ಸ್ ತೆಗೆದುಕೊಳ್ಳಬೇಕು? ಕಷ್ಟಪಟ್ಟು ಅಧ್ಯಯನ ಮಾಡುವ ಮೂಲಕ ಉನ್ನತ ಗುರಿಯನ್ನು ಹೊಂದುವುದು ಅಥವಾ ಸಾಮಾನ್ಯ ಗುರಿ ಹೊಂದುವುದು. ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಅರ್ಥ ಮಾಡಿಕೊಂಡ ನಂತರ ಅವಸರದ ನಿರ್ಧಾರ ಅಥವಾ ಸರಿಯಾದ ನಿರ್ಧಾರ. ನಿಮ್ಮ ಹೆತ್ತವರನ್ನು ನೋಡಿಕೊಳ್ಳುವುದು ಅಥವಾ ಸ್ವಾರ್ಥಿಯಾಗುವುದು. ಹಣವನ್ನು ಹೇಗೆ ನಿಭಾಯಿಸಬೇಕು ಮತ್ತು ನೀವು ತೆಗೆದುಕೊಳ್ಳಬೇಕಾದ ಕಾಳಜಿ. ಕೆಲವು ಪ್ರಶ್ನೆಗಳು. ನಿಮ್ಮ ಹಿರಿಯರು ನಿಮಗೆ ಯಾವಾಗಲಾದರೂ ಆಯ್ಕೆ ಮಾಡಲು ಸಹಾಯ ಮಾಡಿದ್ದಾರಾ? ನಿಮಗೆ ಯಾವ ರೀತಿಯ ಸ್ನೇಹಿತರು ಬೇಕು? ನೀವು ಯಾವಾಗಲಾದರೂ ಸುಳ್ಳು ಹೇಳಿದ್ದೀರಾ? ಅದರ ಪರಿಣಾಮ ಏನಾಯಿತು? ನಿಮಗೆ ಯಾವುದಾದರೂ ಕಳೆದ ವಸ್ತುಗಳು ಸಿಕ್ಕಿದೆಯೇ? ನೀವು ಅದನ್ನು ವಾಪಸ್ ಮಾಡಿದ್ದೀರಾ? ನಿಮಗೆ ಯಾರಾದರೂ ಕೆಟ್ಟ ಅಭ್ಯಾಸ ಕಲಿಸಲು ಬಂದರೆ ಏನು ಮಾಡುವಿರಿ? ಆ ಸನ್ನಿವೇಶವನ್ನು ಅಭಿನಯಿಸಿ ತೋರಿಸಿರಿ.